ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಬಂದು ದಾಸಾಳ ಹೂವಿನ ಜ್ಯೂಸ್ ಮಾಡೋದು ನೋಡೋಣ ಬರ್ರಿ. ದಾಸಾಳ ಹೂವಿನ ಜ್ಯೂಸ್ ಮಾಡಲಿಕ್ಕೆ ಒಂದು 4-5 ದಾಸಾಳ ಹೂವು ತೊಗೊಂಡಿನು. ಆಮೇಲೆ ಒಂದು 2 ಸ್ಪೂನ್ ಸಕ್ಕರೆ ತೊಗೊಂಡಿನು, ಒಂದು ಚಿಟಿಕೆ ಉಪ್ಪು, ಆಮೇಲೆ ಒಂದು ಅರ್ಧ ಹೋಳು ಲಿಂಬೆ ಹಣ್ಣು, ಒಂದು ಗ್ಲಾಸ್ ನೀರು. ಇದು ಹೆಚ್ಚು ಕಡಿಮೆ ನೀವು ಬೇಕಾದ್ರೆ ಮಾಡ್ಕೋಬೋದು. ಜಾಸ್ತಿ ಬೇಕಾದ್ರೆ ಹೂವು ಜಾಸ್ತಿ ತೊಗೋಬೇಕು, ನೀರು ಜಾಸ್ತಿ, ಲಿಂಬೆ ಹಣ್ಣು ಸಕ್ಕರೆ ಎಲ್ಲ ಜಾಸ್ತಿ ತೊಗೋಬೇಕು. ಸಕ್ಕರೆ ಬದಲು ಬೆಲ್ಲನ ಹಾಕ್ಕೋಬೋದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ. ಕೂದಲಿಗೆ, ಶುಗರ್, BP ಎಲ್ಲದ ರಕ್ತ ಶುದ್ಧಿಗೆ ಭಾಳ ಒಳ್ಳೆಯದಿದು. ಭಾಳ ಚಲೋ ಇರ್ತೈತೆ ರೀ. ಇದು ಕುಡಿಲಿಕ್ಕೂ ಭಾಳ ರುಚಿ ಇರ್ತೈತೆ ರೀ. ಒಂದು ಸಲ ಮಾಡ್ಕೊಂಡು ನೋಡ್ರಿ. ಇದು ಕ್ಲೀನಾಗಿ ತೊಳ್ಕೊಬೇಕ್ರಿ. ಹೂವೆಲ್ಲ ಪಕ್ಕಳಿ ಬಿಡಿಸ್ಕೊಂಡು ಆಮೇಲೆ ಕುದಿಲಿಕ್ಕೆ ನೀರು ಇಟ್ಟು ಬಳಕ ಭಾಳ ಹೂವು ಹಾಕಿದ್ನಿಂದ ಕುದಿಸೋದಿಲ್ಲ. ಅವು ಪಕ್ಕಳಿ ಹಾಕಿದ್ನಿಂದ ಒಂದು ಗ್ಲಾಸಿಗೆ ಒಂದು 5 ಹೂವು ತೊಗೊಂಡೀನಿ ನಾನು. ಕುದಿ ಬಂದಿಂದ ಒಂದು ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಕುದಿ ಬಂದಿಂದ ಅವು ಕ್ಲೀನಾಗಿ ತೊಳ್ಕೊಂಡು ದಾಸಾಳ ಹೂವಿನ ಪಕ್ಕಳಿ ಹಾಕ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಲಿಕತ್ತೀನಿ. ಬೇಕಾದ್ರೆ ಹಾಕ್ಕೋಬೋದು, ಬೇಡಾದ್ರೆ ಸಾಲ್ಟ್ ಬಿಡ್ಬೋದು. ಆದರೆ ಸಾಲ್ಟ್ ಹಾಕೋದ್ರಿಂದ ರುಚಿ ಹೆಚ್ಚಾಗ್ತೈತಿ. ಕೂದಲಿಗಂತೂ ಭಾಳ ಒಳ್ಳೆಯದ್ರಿ ಇದು. ಹೂವು ಹಾಕ್ಕೊಂಡು ಭಾಳ ಕುದಿಸ್ಬಾರ್ದ್ರಿ. ಇದು ಕುದಿಸಿದ್ರೆ ಹತ್ರ ಸತ್ತು ಎಲ್ಲ ಹೋಗ್ತೈತಿ. ಸ್ವಲ್ಪ ಹಾಕಿದ್ನಿಂದ ಸ್ಪೂನ್ಲಿದ್ದಾರೆ ಅಲ್ಲಾಡಿಸಿದ್ರೆ ಅದು ರಸ ಎಲ್ಲ ಬಿಟ್ಕೋತತ್ರಿ. ಅದು ಬಿಟ್ಕೊಂದಿಂದ ಫುಲ್ಲೆಲ್ಲ ಬೆಳ್ಳಗಾಗ್ತದೆ. ಲಿಂಬೆಹಣ್ಣು ಹಿಂಡಿದ ತಕ್ಷಣ ಕಲರ್ ಅಂತೂ ಭಾಳ ಚೇಂಜ್ ಆಗ್ತೈತ್ರಿ. ಮತ್ತು ಅದು ಲೋಳೆಗತ್ಲೇನೂ ಬರೋದಿಲ್ಲ. ಚಿಗಿಯಾಗಿ ಬರೋಂಗಿಲ್ಲ. ಲಿಂಬೆಹಣ್ಣು ಹಿಂಡೋದ್ರಿಂದ ಅದೆಲ್ಲ ಅಂಟೆಲ್ಲ ಹೋಗಿಬಿಡ್ತೈತಿ. ಅಗ್ದಿ ಕುಡಿಲಕ್ಕಂತೂ ಲಿಂಬೆಹಣ್ಣು ಶರಬತ್ತು ಕುಡ್ದಂಗೆ ಹತ್ತತ್ರಿ. ಒಂದು ಸಲ ಕುಡಿದ್ರೆ ಪದೇ ಪದೇ ಕುಡಿಬೇಕಂಗೆ ಅನಿಸ್ತೈತ್ರಿ. ನೋಡ್ರಿ ಎಷ್ಟು ಕಲರ್ ತಿಳಿ ಕೆಂಪು ಬಂದುಬಿಡ್ತು ನೋಡ್ರಿ. ಅದು ಒಟ್ಟು ಅದ್ರ ಲೋಳೆ ಅಂತೂ ಒಟ್ಟೆ ಇರೋದಿಲ್ಲ ರೀ. ದಾಸಾಳ ಹೂವಿಂದ ಲಿಂಬೆಹಣ್ಣು ಹಿಂಡಿದ ತಕ್ಷಣ ಎಲ್ಲ ಹೋಗಿಬಿಡ್ತೈತಿ. ನೋಡ್ರಿ ಎಷ್ಟು ಚಂದ ಬತ್ತರ ಬಣ್ಣ. ನೋಡ್ರಿ ಮಾಡ್ಕೊಂಡ್ರಿ ನೀವು ಕುಡೀರಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತ್ರಿ. ಥ್ಯಾಂಕ್ ಯು.